ಜನ ವಾಕ್ಯವನ್ನು ಕೇಳಕ್ಕೆ ರೆಡಿಯಾಗಿದ್ದೀರಾ? ಈ ವೇಳೆ ನಾವು ವಾಕ್ಯದ ಭಾಗವನ್ನು ಕ್ರಿಸ್ತನಲ್ಲಿ ನನ್ನ ಗುರುತು ಏನಾಗಿದೆ ಅಂತ ಹೇಳಿ ಪಾಸ್ಟ್ ಅನೇಕ ಸಂಗತಿಗಳು ತೆಗೆದಿದ್ದಾರೆ. ಅದರಲ್ಲಿ ಇನ್ನೊಂದು ನಾವು ಇವಾಗ ನೋಡ್ತೇವೆ, ನಾನು ಕ್ರಿಸ್ತನಲ್ಲಿ ಅದ್ಭುತವಾಗಿ, ಅತಿಶಯವಾಗಿ, ವಿಶೇಷವಾಗಿ ನಾನು ಸೃಷ್ಟಿ ಮಾಡಲ್ಪಟ್ಟಿದ್ದೇನೆ. ಐ ಆಮ್ ಫಿಯರ್ಫುಲಿ ಅಂಡ್ ವಂಡರ್ಫುಲಿ ಮೇಡ್. ನಿಮ್ಮ ಪಕ್ಕದಲ್ಲಿ ಕೈ ಕೊಟ್ಟಿರಿ, ನಾನು ಕ್ರಿಸ್ತನಲ್ಲಿ ಅದ್ಭುತವಾಗಿ, ಅತಿಶಯವಾಗಿ, ವಿಶೇಷವಾಗಿ, ಶ್ರೇಷ್ಠವಾಗಿ ನಾನು ಸೃಷ್ಟಿ ಮಾಡಲ್ಪಟ್ಟಿದ್ದೇನೆ. ಕೀರ್ತನೆ 139 ಅದರಲ್ಲಿ ಬರೆಯಲ್ಪಟ್ಟಂತ 14ನೇ ವಚನ. ಕೀರ್ತನೆ 139 ಅದರಲ್ಲಿ ಬರೆಯಲ್ಪಟ್ಟಂತ 14ನೇ ವಚನ ಏನಾದರೂ ಓದ್ಕೊಳ್ಳಿ. ಕೀರ್ತನೆ 139 ಅದರಲ್ಲಿ, ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿರುವುದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ಇಲ್ಲಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬಂದಿದೆ, ನೀನು ನನ್ನನ್ನು ಅದ್ಭುತವಾಗಿ, ವಿಚಿತ್ರವಾಗಿ ರಚಿಸಿರುವುದರಿಂದ ನಾನು ನಿನ್ನನ್ನು ಕೊಂಡಾಡುತ್ತೇನೆ. ನಮಗೆ ಬಂದಿದೆ ಫಿಯರ್ಫುಲಿ ಅಂಡ್ ವಂಡರ್ಫುಲಿ. ಯಾವ ಡಿಫೆಕ್ಟ್ ಇಲ್ಲದಂತೆ, ಯಾವ ಪ್ರಾಬ್ಲಮ್ ಇಲ್ಲದಂತೆ ಕೆಲಸಕ್ಕೆ ಬರಂತ ನಮ್ಮನ್ನ ಯೇಸು ವಿಶೇಷವಾಗಿ ವಾಕ್ಯದ ಬಂದಿದೆ, ತಾಯಿನ ಗರ್ಭದಲ್ಲಿ ಇರುವಾಗಲೇ ಆತನ ಕಣ್ಣು ನಮ್ಮನ್ನು ನೋಡಿತು. ಜಗತ್ ಉತ್ಪತ್ತಿ ಆಗಕ್ಕಿಂತ ಮುಂಚೆನೆ ನನ್ನನ್ನು ನಿನ್ನನ್ನು ಆತ ಹೆಸರಿಟ್ಟು ಕರೆದಿರ್ತಾನೆ. ನಾನು ನಿನ್ನನ್ನು ಸಂಪೂರ್ಣವಾಗಿ, ಸುಂದರವಾಗಿ, ಅಂದವಾಗಿ, ಚಂದವಾಗಿ ಮಾಡಿದ್ದೇನೆ. ಲೋಕವು ಹೇಳುವಂತ ನೆಗೆಟಿವ್ ಮಾತಿಗೆ ಕಿವಿ ಕೊಟ್ಟು ನೀನ್ ಕುಂದಿ ಹೋಗದಂತೆ ವಾಕ್ಯವು ಹೇಳ್ತದೆ, ನೀನ್ ಕ್ರಿಸ್ತನಲ್ಲಿ ಸಂಪೂರ್ಣವಾಗಿ, ವಿಚಿತ್ರವಾಗಿ, ಅತಿಶಯವಾಗಿ, ಆತ್ಮ ದೃಷ್ಟಿಯಲ್ಲಿ ಸೂಪರ್ ಆಗಿ ಆತ್ಮೀಯತೆಯನ್ನು ಸೃಷ್ಟಿ ಮಾಡಿದ್ದಾನೆ. ನಮ್ಮ ಕ್ವಾಲಿಟೀಸ್ ನೋಡಬಾರ್ದು. ಅಯ್ಯೋ ನಾನು ಹಿಂಗೆ ಉಟ್ಬಿಟ್ಟಲ್ಲ, ತಪ್ಪಾಗಿ ಉಟ್ಬಿಟ್ಬಿಡ್ನ, ಅಯ್ಯೋ ನಾನಿರೋದೇ ಹಿಂಗೆ, ನನ್ನ ಕಲರ್ ಇರ್ತಾರಣ, ನಾನು ದಪ್ಪಗಿದ್ದೀನಿ, ತೆಳ್ಳಗಿದ್ದೀನಿ, ಅದೆಲ್ಲ ಮುಖ್ಯವಿಲ್ಲ. ಏಸು ನಿನ್ನ ರೀತಿಯಲ್ಲಿ ಯಾವ ತರ ನಿನಗೆ ಬೇಕೋ ವಾಕ್ಯದ ಬಂದಿದೆ, ಆತನ ಇಷ್ಟಕ್ಕೆ ಪ್ರಕಾರವಾಗಿ, ತನ್ನ ಚಿತ್ತಕ್ಕೆ ಪ್ರಕಾರವಾಗಿ ನನ್ನನ್ನು ನಿನ್ನನ್ನು ಆತನು ರೂಪಿಸಿದ್ರಿಂದ ಆತನ ಸ್ವರೂಪದಲ್ಲೇ ನಾವಿದ್ದೇವೆ ಹೊರತು ನಮ್ಮ ಸ್ವರೂಪದಲ್ಲಿ ನಾವಿಲ್ಲ. ನೀನು ಯಾವಾಗಲೆಂದು ಕಣ್ಣಾಡಿ ನೋಡುವಾಗ ಹೇಳ್ಬೇಕು, ನಾನು ಯೇಸುವಿನ ಸ್ವರೂಪದಲ್ಲಿದ್ದೇನೆ, ನಾನು ದೇವರ ರೂಪದಲ್ಲಿ ಇರೋದ್ರಿಂದ ನಾನು ಯಾವುದೇ ಕಾರಣಕ್ಕೂ ಲೋಕವು ಹೇಳುವಂತ ಮಾತಿಗೆ ಕಾಂಪ್ರಮೈಸ್ ಆಗದಂತೆ ಆತನ ವಾಕ್ಯ ಹೇಳ್ತದೆ, ಕರ್ತನ ಆತ್ಮವು ನನ್ನ ಮೇಲಿದೆ, ನಾನು ಅಭಿಷೇಕಿಸಲ್ಪಟ್ಟವನು, ನಾನು ಕರೆಯಲ್ಪಟ್ಟವನು, ನಾನು ಸುವಾರ್ತೆಯನ್ನು ಸಾರಲ್ಪಡುವಂತನು, ಆತನ ಆತ್ಮವು ನನ್ನ ಮೇಲೆ ಏರಾಳವಾಗಿರೋದ್ರಿಂದ ನಾನು ಆತನ ದೃಷ್ಟಿಯಲ್ಲಿ ಅದ್ಭುತವಾಗಿ, ವಿಚಿತ್ರವಾಗಿದೆ. ಅಂದ್ರೆ ಈ ಲೋಕಕ್ಕೆ ನಾನು ಹೇಗೆ ಕಾಣಿದ್ರು, ಹೆಂಗಿದ್ರು, ಐ ಡೋಂಟ್ ಕೇರ್. ಅಲ್ಲೂಯ, ಆತನ ದೃಷ್ಟಿಯಲ್ಲಿ ನಾವು ಅಮೂಲ್ಯವಂತರಾಗಿದ್ದೇವೆ, ಆತನ ದೃಷ್ಟಿಯಲ್ಲಿ ನಾವು ಶ್ರೇಷ್ಠವಂತರಾಗಿದ್ದೇವೆ. ಕೆಲವು ಲೋಕ ಹೇಳ್ತದೆ, ನಿನ್ ಕೈಯಲ್ಲಾಗಲ್ಲ, ಬಿಟ್ಬಿಡು, ವೇಸ್ಟ್, ನೀನ್ ಎಷ್ಟೇ ಟ್ರೈ ಮಾಡಿದ್ರೆ ವೇಸ್ಟ್, ಬೇಡ, ನಿನ್ ಕೈಯಲ್ಲಾಗಲ್ಲ, ಕೆಪಾಸಿಟಿ ಇಲ್ಲ. ಅದರ ವಾಕ್ಯ ಬಂದ್ರೆ, ನಾನು ವಿಶೇಷವಾಗಿ ರೂಪಿಸಲ್ಪಟ್ಟದ್ರಿಂದ, ಶ್ರೇಷ್ಠವಂತರ ಕೈಯಲ್ಲಿ ನಾನು ರೂಪಿಸಲ್ಪಟ್ಟದ್ರಿಂದ ನನ್ನ ಕೈಯಿಂದ ಆಗಿರದ ಕಾರ್ಯವು ಹೊಂದಿಲ್ಲ. ಯಾಕಂದ್ರೆ ಆತನ ಜೀವವು ನನ್ನ ಒಳಗಿರೋದ್ರಿಂದ, ಆತನ ಕೈಯಿಂದ ನಾನು ರೂಪಿಸಲ್ಪಟ್ಟದ್ರಿಂದ ನಾನು ಯಾವುದೇ ಕಾರಣಕ್ಕೂ ಫೇಲರ್ ಅಲ್ಲವೇ. ಕೆಲವು ಮನಸ್ಸಲ್ಲಿ ಬರುತ್ತೆ, ಏನ್ ಹಿಂಗಿದೀವಲ್ಲ, ಈ ತರ ಹೊಂದ್ಬಿಟ್ಟಿದೀವಲ್ಲ, ಏನಂದು ನಂದು ಹಣೆ ಬರನೇ ಇದೆನಾ? ಆತರ ಇಲ್ಲ. ವಾಕ್ಯ ಹೇಳ್ತದೆ, ಆತನ ದೃಷ್ಟಿಯಲ್ಲಿ ಅನೇಕ ಜನರಿದ್ರು, ನಿನ್ನನ್ನು ಮಾತ್ರವೇ ಯೇಸು, ನೀನೇ ಬೇಕಂತ ಹೇಳಿ ನಿನ್ನನ್ನು ಸ್ಪಷ್ಟವಾಗಿ, ಸುಂದರವಾಗಿ, ಅಂದವಾಗಿ, ಚಂದವಾಗಿ ಆತನನ್ನು ರೂಪಿಸಿದ್ದಾನೆ. ನಾನು ಹೇಳ್ತೇನೆ, ನಾನು ಈ ತರ ಸೃಷ್ಟಿ ಮಾಡೋದ್ರಿಂದ ನಾನು ಕೊಂಡಾಡುತ್ತೇನೆ. ನೀವು ಯಾವಾಗಲೂ ಎದುರುವಾಗ ಹೇಳುತ್ತೇವೆ, ನನ್ನ ಎಷ್ಟು ಸುಂದರವಾಗಿ ನನ್ನ ನೀನ್ ಮಾಡಿದ ಸ್ತೋತ್ರ, ಅದ್ಭುತವಾಗಿ, ವಿಶೇಷವಾಗಿ, ನನ್ನನ್ನು ಇಷ್ಟು ಸುಂದರವಾಗಿ ನನ್ನ ಮಾರ್ಪಡಿಸಿದ ಸ್ತೋತ್ರ ಅಂತೇಳಿ ವಾಕ್ಯದ ಅನುಸಾರವಾಗಿ ನೀವು ಹೇಳ್ತಾ 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 ಇಲ್ಲಿ ವಾಕ್ಯದ ಬಂದಿದೆ. ಆತನಿಗೆ ಚೆನ್ನಾಗಿ ಗೊತ್ತು, ಆತನ ಚಿತ್ತವನ್ನು ನಮ್ಮಲ್ಲಿ ಸಂಪೂರ್ಣ ಮಾಡೋದಕ್ಕಾಗಿನೇ ನನ್ನನ್ನು ನಿನ್ನನ್ನು ಉದ್ದೇಶಕ್ಕೆ ಪೂರಕವಾಗಿದೆ ಆತನ ಕರೆದಿದ್ದಾರೆ. ಈ ಲೋಕದಲ್ಲಿ ಹೇಗಂದ್ರೆ, ಒಬ್ಬ ಮನುಷ್ಯನ ಕೆಲಸ ಹಾಕ್ಬಿಟ್ರೆ ತೆಗ್ಬಿಡ್ತಾರೆ, ಆತನ ಕೈಯಲ್ಲಿ ಆಗಿಲ್ಲ ಅಂದ್ರೆ ತೆಗ್ಬಿಡ್ತಾರೆ. ವಾಕ್ಯದ ಬಂದಿದೆ, ನಮ್ಮನ್ನ ಯೂಸ್ ಥ್ರೋ ಮಾಡೋಕ್ಕಾಗಿ ಯೇಸು ನಮ್ಮನ್ನ ಕರೆದಿಲ್ಲ. ನೀನು ಉಪಯೋಗ ಆಗಕ್ಕಿಂತ ಮುಂಚೆನೆ ಆತನ ಹೊರಗಡೆಯಿಂದ, ಆತನ ಕೃಪೆಯಿಂದ ಎಲ್ಲವೂ ನಿನ್ನ ಒಳಗಡೆ ಸಂಪೂರ್ಣವಾಗಿ ಹಾಕಿ ನಿನ್ನ ಕಂಪ್ಲೀಟ್ ಪ್ಯಾಕೇಜ್ ಆಗಿ ಮಾಡಿ ಈ ಲೋಕಕ್ಕೆ ಕಳಿಸಿ ಆತನ ಹೇಳ್ತಾನೆ,
ಅಭಿಷೇಕ ಸಭೆಯ ಮೇಲೆ ಸಂಪೂರ್ಣವಾಗಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ನಿನ್ನ ಸೈಜ್ ಮುಖ್ಯವಲ್ಲ, ನಿನ್ನ ಕಲರ್ ಮುಖ್ಯವಲ್ಲ, ನಿನ್ನ ಜಾತಿ ಮುಖ್ಯವಲ್ಲ, ನೀನು ಎಂಥವನು, ನಾನು ಹಂಗಿದೆ ಅದು ಮುಖ್ಯವಲ್ಲ. ಕ್ರಿಸ್ತನ ಸ್ವರೂಪದಲ್ಲಿ ನಾನು ಆತನ ಮಗನೆಂದ್ರೆ ಆತನಲ್ಲಿ ಇರುವಂತ ಎಲ್ಲವೂ ಈ ಮಗನ ಮೇಲೆ, ಈ ಮಗಳ ಮೇಲೆ ಇರೋದ್ರಿಂದ ನಾನು ಅಧಿಕಾರ ಉಳ್ಳವನೇ ಆಗಿದ್ದೇನೆ. ಐ ಡೋಂಟ್ ಕಾಂಪ್ರಮೈಸ್. ಯಾಕಂದ್ರೆ ವಾಕ್ಯ ಬಂದಿದೆ, ಆತನ ದೃಷ್ಟಿಯಲ್ಲಿ ಅದ್ಭುತವಾಗಿ ವಿಶೇಷವಾಗಿ, ಅಂದ್ರೆ ಯಾವುದು ಕೊರತೆ ಇಟ್ಟು ಜನರು ನಮ್ಮನ್ನು ನೋಡಿ ನಗುವಂತೆ ಆತನು ಮಾಡಿಲ್ಲ. ನಮ್ಮ ತಲೆಯನ್ನು ಎತ್ತುವ ಆತನ ಆಗಿಲ್ಲ. ನಾನು ನಿಲ್ಲುವಂತ ಸ್ಥಳಗಳಲ್ಲಿ ಆತನ ನಾಮವು ಪ್ರಕಟವಾಗುವುದರಿಂದ ಇನ್ನ ನನ್ನ ಹೆಸರಿಗೆ ತಕ್ಕವಾಗಿ ಅದನ್ನು ನಡೆಸಲ್ಲ. ಆತನ ಹೆಸರಿಗೆ ತಕ್ಕಾಗಿ ನಿನ್ನನ್ನು ನಿತ್ಯವೂ ನಡೆಸಿ ಬರುತ್ತದೆ. ನಾನು ಹೋಗುವಂತ ಎಲ್ಲಾ ಸ್ಥಳಗಳಲ್ಲಿ ಆತನ ನನ್ನ ಸಂಗಡದಿಂದ ನಾನು ಆತನಾಗಿನೇ ಇದ್ದೇನೆ. ಇವಾಗ ಒಂದು ಸುವಾರ್ತೆ ಬಂದಿದೆ, ಇನ್ ದಿಸ್ ವರ್ಲ್ಡ್ ವಿ ಆರ್ ಲೈಕ್ ಜೀಸಸ್. ಅಂದ್ರೆ ಈ ಲೋಕದಲ್ಲಿ ನಾವು ಯೇಸುವಾಗಿನೇ ಇರೋದ್ರಿಂದ ನಾನು ಭಯಪಡೋದಿಲ್ಲ. ಹೇಳ್ಬೇಕು, ಯಾವಾಗಲೂ ಹೇಳ್ಬೇಕು, ನಾನು ವಿಚಿತ್ರವಂತನು, ನಾನು ಅಭಿಷೇಕವಂತನು, ನಾನು ಕರೆಯಲ್ಪಟ್ಟವನು, ನಾನು ಸುಂದರವಾಗಿ ಯೇಸುವಿನ ದೃಷ್ಟಿಯಲ್ಲಿ ಮಾಡಲ್ಪಟ್ಟದ್ರಿಂದ ಈ ಲೋಕವು ನನ್ನ ಮನಸ್ಸು ಏನಂತ ಮಾತನ್ನು ಕೇಳದಂತೆ ಕ್ರಿಸ್ತನ ವಾಕ್ಯವನ್ನು ಹೇಳ್ತಿದೆ. ಆತನ ದೃಷ್ಟಿಯಲ್ಲಿ ನಾನು ಅಮೂಲ್ಯವಂತನು, ಅದ್ಭುತವಾಗಿ ವಿಶೇಷವಾಗಿ ನಾನು ಸೃಷ್ಟಿಸಲ್ಪಟ್ಟದ್ರಿಂದ ನಾನು ನೆಗೆಟಿವ್ ಆದ ಮಾತಿಗೆ ನಾನು ಕಿವಿ ಕೊಡೋದಿಲ್ಲ. ಈಗ ನಾವು ಇನ್ನೊಂದು ವಾಕ್ಯ ನೋಡ್ತೇವೆ, ಎಫೆಸರ ಪತ್ರಕ್ಕೆ 2ನೇ ಅಧ್ಯಾಯ ಅದರಲ್ಲಿ ಬರೆಯಲ್ಪಟ್ಟಂತ 10ನೇ ವಚನ. ಎಫೆಸರಿಗೆ 2ನೇ ಅಧ್ಯಾಯ ಅದರಲ್ಲಿ ಬರೆಯಲ್ಪಟ್ಟಂತ 10ನೇ ವಚನ. ನಾವು ಆತನ ನಿರ್ಮಾಣ, ಆತನ ಮನಸ್ಸಲ್ಲಿ ನೆನೆಸಿರುವ ಕಾರ್ಯವನ್ನು ನಮ್ಮಲ್ಲಿ ಸಂಪೂರ್ಣವಾಗಿ ಆತನು ಇರುವಾಗೇನೆ ನಮ್ಮನ್ನು ರೂಪಿಸೋದ್ರಿಂದ ನಾನು ಆತನ ಕೈನ ನಿರ್ಮಾಣ. ನಾವು ಅಡಿಗೆ ಮಾಡುವಾಗ, ಏನೋ ಒಂದು ಕೆಲಸ ಮಾಡುವಾಗ ಮಿಸ್ಟೇಕ್ ಮಾಡೋಕ್ಕೆ ಚಾನ್ಸಸ್ ಇದೆ. ಆದ್ರೆ ಆತನ ಕೈಯಿಂದ ನಾನು ರೂಪಿಸಲ್ಪಟ್ಟಾಗ ಯಾವ ಡಿಫೆಕ್ಟ್, ಯಾವ ಫಾಲ್ಟ್ ಯಾವುದು ನನ್ನ ಇಲ್ಲದಂತೆ ಸಂಪೂರ್ಣವಾಗಿ ಐ ಆಮ್ ದ ಬೆಸ್ಟ್ ಮಾಸ್ಟರ್ ಪೀಸ್. ಆತನ ಕೈನ ನಿರ್ಮಾಣ ಅಂದ್ರೆ ಆತನ ಕೈಯಲ್ಲಿ ಆತನನ್ನು ಕುರಿತು ಆತನನ್ನು ಆತನ ಅಂಗೈಯನ್ನು ಚಿತ್ರಿಸುವಾಗ ಯಾವ ಪ್ರಾಬ್ಲಮ್ ಇಲ್ಲದಂತೆ ಆತನಲ್ಲಿರುವಂತಹ ಸಂಕಲ್ಪಗಳು ನನ್ನಲ್ಲಿಟ್ಟು ಅದಕ್ಕೆ ತಕ್ಕ ಹಾಗೆ ನನ್ನ ರೂಪಿಸಿದ. ದಾವಿದನು ಹೇಳ್ತಾನೆ, ನನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ನನ್ನ ಬೆಳವಣಿಗೆಯನ್ನು ನೀನು ಗಮನಿಸಿ ನೋಡ್ತಾ ಇದ್ದೆ. ಯಾವ ಡಾಕ್ಟರ್ ಕಣ್ಣಿಗೆ ಕಾಣದಿರುವಂತ ದೃಷ್ಟಿ ಯೇಸುವಿನ ಕಣ್ಣು ನೀನ್ ತಾಯಿಯ ಗರ್ಭದಲ್ಲಿರುವಾಗಲೇ ನೀನ್ ಹೇಗೆ ಬೆಳೀತಿದೆ, ಹೇಗೆ ಬೆಳಿಬೇಕು ಎಲ್ಲವನ್ನೂ ಆತನ ನೋಡಿ ನಿನ್ನೆ ಆತನ ಹೊರಗಡೆ ಕರ್ಕೊಂಡಿದ್ದ. ಯಾಕಂದ್ರೆ ನಾನು ಲೋಕಕ್ಕೆ ಬೆಳಕಾಗಿರೋದ್ರಿಂದ, ಆತನ ವಾಕ್ಯವು ನನ್ನಲ್ಲಿರೋದ್ರಿಂದ, ನಾನು ಅಭಿಷೇಕವಂತನಾಗಿರೋದ್ರಿಂದ ನಾನು ಹೇಗೆ ಇದ್ರು ಆತನ ದೃಷ್ಟಿಯಲ್ಲಿ ಅಮೂಲ್ಯವಂತನು, ವಿಶೇಷವಾಗಿ ರೂಪಿಸಲ್ಪಟ್ಟ ಮನುಷ್ಯನಾಗಿದ್ದೇನೆ. ನೀವು ಯಾವಾಗಲ್ಲ ವಾಕ್ಯದಿಂದ ನಿಮ್ಮನ್ನೇ ಬಲಪಡಿಸ್ಕೊಂತಿರಲ್ಲ, ಆತನ ಮಹಿಮೆಯು ಆತನ ವಾಕ್ಯವು ನಿಮ್ಮಲ್ಲಿ ಕಾರ್ಯ ಮಾಡ್ತಾನೇ ಇರ್ತದೆ. ಓದ್ಕೊಳ್ಳಿ, ನಾವು ಆತನ ಕೈನ ನಿರ್ಮಾಣಗಳು ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ವಾಕ್ಯದ ಬರೆದಿದೆ, ಆತನ ಕೈಯಿಂದ ನಾನು ನೀವು ಸೃಷ್ಟಿಸಲ್ಪಟ್ಟಿದ್ದೇವೆ. ಏನೋ ಬಂದ್ಬಿಡಪ್ಪ, ಬಂದ್ಬಿಟ್ಟು ಹಂಗೆ ಆ ಥರ ಮಾಡಿಲ್ಲ, ನೀವು ಒಟ್ಬಿಡು, ಹಂಗಿಲ್ಲ. ವಾಕ್ಯದ ಬರೆದಿದೆ, ಆತನ ಉದ್ದೇಶಕ್ಕೆ ಪೂರಕವಾಗಿ ನೀನೇ ಬೇಕಂತೇಳಿ ನಿನ್ನನ್ನು ರೂಪಿಸಿ ನಿನ್ನನ್ನು ಸ್ಟ್ರಕ್ಚರ್ ಮಾಡಿ ಆತ ನಿನ್ನನ್ನೇ ಲೋಕಕ್ಕೆ ಕಳಿಸಿದ್ದಾನೆ. ನಾನು ಹೇಳ್ತೀನಿ ಸಭೆಯೇ, ನಾವೇನೋ ಬೈ ಮಿಸ್ ಆಗಿ ಆಕ್ಸಿಡೆಂಟ್ ಆಗಿ ನಾನು ಬಂದಿಲ್ಲ. ಆತನ ಚಿತ್ತಕ್ಕೆ ಅನುಸಾರವಾಗಿ ನಾನು ಬಂದಿದ್ದೇನೆ. ಆತನ ಚಿತ್ತವು ಉದ್ದೇಶವು ನೆರವೇರುವವರೆಗೂ ನಾನು ನನ್ನ ಕಾರ್ಯವನ್ನು ಮಾಡ್ತಾನೇ ಇರಬೇಕು. ಬರ್ತಿದೆ, ವಿಶೇಷವಾಗಿ ಅದ್ಭುತವಾಗಿ ಆತನಲ್ಲಿರುವಂಥ ಸರ್ವ ಸಂಪತ್ತನ್ನು, ಆತನಲ್ಲಿರುವಂಥ ಆಶೀರ್ವಾದವನ್ನು, ಆತನಲ್ಲಿರುವಂಥ ಅಭಿಷೇಕವನ್ನು ನನ್ನ ಮೇಲೆ ಇಟ್ಟು ಅಂತ ಹೇಳ್ತೇನೆ, ನಾನು ನಿನ್ನನ್ನು ಅದ್ಭುತವಾಗಿ ಮಾಡಿದ್ದೇನೆ. ಯಾವಾಗಲೂ ನಿನ್ನ ಕನ್ನಡಿ ನೋಡ್ತೀಯಲ್ಲ, ಹೇಳಬೇಕು, ನಾನು ಆತನ ದೃಷ್ಟಿಯಲ್ಲಿ ಅದ್ಭುತವಾಗಿದ್ದೇನೆ. ನೀನು ಕರ್ಗಿದ್ರೆ ಹೇಳು, ನಾನು ಸೂಪರ್ ಆಗಿದ್ದೇನೆ. ನೀವು ಯಾವ ಕಲರ್ ಇರಲಿ, ಹೆಂಗೆ ಇರಲಿ, ನಾನು ಆತನ ದೃಷ್ಟಿಯಲ್ಲಿ ಅದ್ಭುತವಾಗಿ ಸೂಪರ್ ಆಗಿರೋದ್ರಿಂದ ಕರ್ತನನ್ನು ಇತರ ಸೃಷ್ಟಿ ಮಾಡೋದಕ್ಕಾಗಿ ದೇವರೇ ಐ ಥ್ಯಾಂಕ್ ಯು, ನಿನಗೆ ಏರಾಳವಾದ ಕೃತಜ್ಞತೆ ಸಲ್ಲಿಸಂತೆ ಹೇಳ್ತಾ 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 ಇಲ್ಲಿ ವಾಕ್ಯದ ಬರ್ತಿದೆ. ಯಾಕಂದರೆ ನಾವು ಆತನ ಕೈಯಿನ ನಿರ್ಮಾಣಕರು. ಆತನ ಕೈಯಿಂದ ನಿರ್ಮಾಣಕರಂದ್ರೆ ನಾನು ಆತನ ರಾಯಭಾರಿ, ಐ ಆಮ್ ಇಸ್ ಅಂಬಾಸಿಡರ್. ವಾಕ್ಯದಲ್ಲಿ ದಾವೀದನು ಹೇಳ್ತಾನೆ, ದೇವರೇ
ಪರಲೋಕದಲ್ಲಿರುವಂಥ ದೇವದೂತರಿಗಿಂತಲೂ ಈ ಮನುಷ್ಯನನ್ನು ಯಾಕೆ ನೀನು ಅಷ್ಟು ಪ್ರೀತಿ ಮಾಡ್ತೀಯ? ವಾಗ್ದ ಬರೆದಿದೆ, ನನಗಾಗಿ ನಿನಗಾಗಿ ಮಾತ್ರವೇ ಆತನ ಪ್ರಾಣವನ್ನು ರಕ್ತವನ್ನು ಸುರಿಸಿ ಇವತ್ತು ನನ್ನನ್ನು ನಿನ್ನನ್ನು ಶುದ್ಧರಾಗಿ ಮಾಡಿ, ಮಗನು ಮಗಳಾಗಿ ಮಾಡಿ, ಯಾಜಕರಾಗಿ ಮಾಡಿ, ನಮ್ಮಲ್ಲಿ ಆತನಿರುವಂಥ ಸರ್ವ ಅಧಿಕಾರವನ್ನು ಆಶೀರ್ವಾದವನ್ನು ಈ ಸಭೆ ಮೇಲಿಟ್ಟು ಆತನ ಹೇಳ್ತೇನೆ, ನಾನು ನಿನ್ನನ್ನು ಅದ್ಭುತವಾಗಿ ಮಾಡಿದ್ದೇನೆ. ನೀನು ಸಾಧಾರಣ ಮನುಷ್ಯನಲ್ಲ, ಈ ಲೋಕವನ್ನು ಅಲ್ಲಲ್ಲ ಕೊಳ್ಳಲ್ಲ ಮಾಡುವಂಥ ಮನುಷ್ಯರಾಗಿ ನಿನ್ನ ಮಾಡಿದ್ದೇನೆ. ನನ್ನ ಹೆಸರಲ್ಲಿ ನೀನು ಏನು ಹೇಳ್ತೀಯೋ ಎಲ್ಲವೂ ಆಗುತ್ತದೆ. ಸಾಧಾರಣವಾಗಿ ಅಂತ ಬರ್ದಿದ್ರೆ ನಾವು ಈ ಥರ ಹೇಳಕ್ಕಾಗ, ಅದರ ವಾಕ್ಯದಲ್ಲಿ ಫಸ್ಟೇ ಬರ್ದಿದೆ ಅದ್ಭುತವಾಗಿ. ನೀನು ಈ ಲೋಕದಲ್ಲಿ ಹುಟ್ಟಿರೋದೆ ಒಂದು ವಿಶೇಷವಾದ ಅದ್ಭುತವೇ. ಕೋಟ್ಯಾಂತರ ಜನರ ಮಧ್ಯದಲ್ಲಿ ಯೇಸು ನಿನ್ನನ್ನು ರಕ್ಷಿಸಿ ಆತನ ಅಭಿಷೇಕವನ್ನು ವರಗಳನ್ನು ತಾಲಂತನಿಟ್ಟು ನಿನ್ನನ್ನು ಈ ಲೋಕಕ್ಕೆ ಉರಿಯುವಂಥ ಬೆಂಕಿಯಾಗಿ ಮಾಡಿ ಆತನ ಇರುವಾಗೆ ನಿನ್ನನ್ನು ಇಟ್ಟು, ವಾಕ್ಯದ ಬರೆದಿದೆ, ಸರ್ವದ ಅಧಿಕಾರವು ತನ್ನ ಸಭೆ ಮೇಲೆ ಇಟ್ಟು ಲೋಕವನ್ನು ಆಳ್ವಿಕೆ ಮಾಡೋಕ್ಕಾಗಿಯೇ ಆತನು ನನ್ನನ್ನು ನಿನ್ನನ್ನು ಕರೆದಿದ್ದಾನೆ. ಕತ್ತಲಲ್ಲಿರುವಂಥ ಜನರಿಗೆ ನಾವೊಂದು ಉದಾಹರಣೆಯಾಗಿ ಬೆಳಕಾಗಿ ಮಾರಲ್ಪಟ್ಟಿದ್ದೇವೆ. ನೀನು ಯಾವಾಗಲೂ ಹೇಳಬೇಕು, ಆತನ ದೃಷ್ಟಿಯಲ್ಲಿ ನಾನು ಅದ್ಭುತವಾಗಿ, ನಾನು ವಿಚಿತ್ರವಾಗಿದ್ದೇನೆಂದರೆ ಆತನ ಅಧಿಕಾರವು ಆತನ ಅಭಿಷೇಕವು ನನ್ನಲ್ಲಿರೋದ್ರಿಂದ ನಾನು ಅದ್ಭುತವಂತವನೇ, ನಾನು ಸಾಧಾರಣವಾದ ಮನುಷ್ಯನಲ್ಲ. ಯಾಕಂದ್ರೆ ವಾಕ್ಯದಲ್ಲಿ ಅಷ್ಟು ಸ್ಪಷ್ಟವಾಗಿ ಬಂದಿದೆ, ನಾವು ಆತನ ಕೈಯಿಂದ ನಿರ್ಮಾಣಕರಂದ್ರೆ ಆತನು ನಮ್ಮನ್ನು ಕುರಿತು ಮಾಡುವಾಗ್ಲೇ, ನಮ್ಮ ಸ್ಪೇರ್ ಪಾರ್ಟ್ಸ್ಗಳನ್ನು ಫಿಕ್ಸ್ ಮಾಡುವಾಗ್ಲೇ, ನಮ್ಮನ್ನು ಈ ಲೋಕಕ್ಕೆ ಕಳ್ಸೋಕ್ಕಿಂತ ಮುಂಚೆನೆ ನನ್ನ ಮಗನು ನನ್ನ ಮಗಳು ಈ ಚಿತ್ತವನ್ನು ಮಾಡಬೇಕಂತೇಳಿ ಆತನ ಯೋಜನೆಯನ್ನು ಇವತ್ತು ಸಭೆ ಮೇಲೆ ಆತನು ಇಟ್ಟಿದ್ದಾನೆ. ಇವತ್ತು ಅನೇಕರು ಓಡುವಂಥ ಓಟದಲ್ಲಿ ಎಲ್ಲಿ ಡಿಸ್ಕರೇಜ್ ಆಗ್ತಾರೆ ಅಂದರೆ, ಅಯ್ಯೋ ನನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತಾ, ನನ್ನ ಕೈಯಲ್ಲಿ ಆಗಲ್ಲ ಬಿಡು, ಅವರೇ ಮಾಡಬೇಕು, ಅವ್ರು ದೊಡ್ಡವರು, ಅವ್ರು ಚೆನ್ನಾಗಿದ್ದಾರೆ, ನೋಡೋಕ್ಕೆ ಚೆನ್ನಾಗಿದ್ದಾರೆ, ಅವ್ರಿಗೆ ವರವೈತೆ, ತಾಲಂತೈತೆ. ಇಲ್ಲಿ ಅದ್ರ ಬಗ್ಗೆ ಬರ್ದಿಲ್ಲ. ನಿನ್ನನ್ನು ಅದ್ಭುತವಾಗಿ ವಿಶೇಷವಾಗಿ ಅಂದರೆ ನಿನಗೆ ಬೇಕಾಗಿರಂಥ ಎಲ್ಲವನ್ನು ನಿನ್ನ ಸಭೆಯಲ್ಲಿ, ನಿನ್ನ ತಲೆಯಲ್ಲಿ, ನಿನ್ನ ದೇಹದಲ್ಲಿಟ್ಟು ಸಂಪೂರ್ಣತೆಯಾಗಿ ಮಾಡಿ ನಿನ್ನ ಲೋಕಕ್ಕೆ ಆತನು ಕಳಿಸಿದ್ದಾನೆ. ನೀವಿವತ್ತು ಹೇಗಿದ್ರೋ ಆ ಸ್ಥಿತಿಯಲ್ಲಿ ನೀನು ವಾಕ್ಯವನ್ನು ಹೇಳ್ತಾ ಹೇಳ್ತಾ ನಿನಗೆ ಗೊತ್ತಾಗ್ತದೆ ವಾಕ್ಯವು ನಿನ್ನಲ್ಲಿ ಯಾವ ಥರ ಕಾರ್ಯವು ಮಾಡ್ತದೆ. ಹೇಳ್ತಾ ಇರಬೇಕು, ನಾನು ಅದ್ಭುತವಾಗಿದ್ದೇನೆ, ನಾನು ವಿಶೇಷವಾಗಿದ್ದೇನೆ, ನಾನು ಕರೆಯಲ್ಪಟ್ಟಂಥ ಕರೆವಿಕೆ ಈ ಲೋಕಕ್ಕೆ ಕಾಂಪ್ರಮೈಸ್ ಆಗಕ್ಕಲ್ಲ, ಲೋಕದಿಂದ ತುಳಿಯಲ್ಪಡೋಕ್ಕಾಗಿಲ್ಲ. ನಾನು ಈ ಲೋಕವನ್ನು ಜಯಿಸಿದ್ದೇನೆ, ನಾನು ಕ್ರಿಸ್ತನಲ್ಲಿ ಸಂಪೂರ್ಣತೆ ಪೂರ್ಣ ಜಯಶಾಲಿ ಆಗಿರೋದ್ರಿಂದ ನಾನು ಆತನಲ್ಲಿ ಅದ್ಭುತವಾಗಿ, ಒಂದು ವಿಶೇಷವಾಗಿ. ಆತನು ಅದ್ಭುತ ಸ್ವರೂಪನಂದ್ರೆ ನಾನು ಸಹಿತ ಅದ್ಭುತ ಸ್ವರೂಪನು. ಯಾಕಂದ್ರೆ ಆತನು ನನ್ನ ಒಳಗಡೆ ವಾಸ ಮಾಡ್ತಿರೋದ್ರಿಂದ ನನ್ನ ಕೈಯಲ್ಲಿ ಆಗದಿರೋಂಥ ಅಸಾಧ್ಯವಾದ ಕಾರ್ಯವು ಒಂದೂ ಇಲ್ಲ. ಸಭೆ ನಾನು ಹೇಳ್ತೀನಿ, ವಾಕ್ಯವನ್ನು ಬಿಗಿಯಾಗಿ ಇಟ್ಕೊಳ್ಳಿ. ವಾಕ್ಯದಲ್ಲಿ ಬರೆದಿದೆ, ನಾವು ಆತನ ಕೈನ ನಿರ್ಮಾಣಕರು. ಅನೇಕ ಟೈಮ್ ಸೇತನ್ ಹೇಳ್ತಾನೆ, ನಿನ್ನ ಮನಸ್ಸು ಮಾತಾಡ್ತದೆ, ನೀನು ಹುಟ್ಟಿರೋದು ವೇಸ್ಟ್. ಕೆಲವರು ಹೇಳ್ತಾರೆ, ಅಯ್ಯೋ ನಾನು ಹುಟ್ಟಿರಲೇಬಾರ್ದಾಗಿತ್ತು, ನನಗೆ ಜನ್ಮನೇ ಬೇಕಾಗಿಲ್ಲ, ಇಷ್ಟು ಕಷ್ಟನ, ಅಯ್ಯೋ ನನಗೆ ಬೇಡ. ನಾನು ಹೇಳ್ತೀನಿ ಸಭೆಯೇ, ಇನ್ನು ಮೇಲೆ ಆ ಥರ ಮಾತು ಹೇಳಬೇಡಿ. ವಾಕ್ಯದಲ್ಲಿ ಬರೆದಿದೆ, ನೀವು ಆತನಿಂದ ವಿಶೇಷವಾಗಿ ಅದ್ಭುತವಾಗಿ ರೂಪಿಸಲ್ಪಟ್ಟಿರೋದ್ರಿಂದ ದೇವರೇ ನಿನ್ನ ಕರುವಿಕೆಯನ್ನು, ನಿನ್ನ ಚಿತ್ತವೇನು ನಾನು ಮಾಡೋಕ್ಕೆ ರೆಡಿ. ಯಾಕಂದರೆ ಈ ಲೋಕಕ್ಕೆ ನಿನ್ನ ಹೆಸರಿಗೆ ತಕ್ಕಾಗಿ ನನ್ನನ್ನು ಕಳಿಸಿದೆ ಅಂದರೆ ಒಂದು ಉದ್ದೇಶಕ್ಕೆ ಪೂರಕವಾಗಿ ನಾನು ಕಳಿಸಿದ್ರಿಂದ ನಾನು ನನ್ನ ಚಿತ್ತವನ್ನು ಮಾಡೋಕ್ಕೆ ಐ ಆಮ್ ರೆಡಿ. ನಾವಿನ್ನೂ ಹಳೆ ಒಡಂಬಡಿಕೆದಲ್ಲಿ ನಾವಿಲ್ಲ. ಆ ಕುಲದವರು ಈ ಕುಲದವರು ಮಾತ್ರನೇ ಆತನ ಸೇವಿಸಬೇಕಂತೇಳಿ ಪ್ರತಿಯೊಬ್ಬರ ಮೇಲೆ ಆತನ ಆತ್ಮವು ಧಾರಾಳವಾಗಿ ಏರಾಳವಾಗಿ ಸುರಿಯಲ್ಪಟ್ಟಿರೋದ್ರಿಂದ ನಾನು ಹೇಳ್ತೀನಿ, ನೀವಿಲ್ಲಿರುವಂಥ ಪ್ರತಿಯೊಬ್ಬರು ಅದ್ಭುತವಂತವ್ರೆ. ವಾಕ್ಯವನ್ನು ಹೇಳ್ತಾ ಹೇಳ್ತಾ ಲೋಕ ಹೇಳ್ತದೆ ನಿನ್ನ ಕೈಯಲ್ಲಾಗಲ್ಲ, ನೀನು ವೇಸ್ಟ್, ನಿನ್ನ ಕೈ ಮುಟ್ಟದಲ್ಲ ವೇಸ್ಟ್. ವಾಕ್ಯ ಹೇಳ್ತದೆ ನೀತಿವಂತನ ತಲೆ ಅದು ಆಶೀರ್ವಾದದ ನೆಲೆ, ಆತನು ಖರ್ಜೂರ ಮರವಾಗಿ ಎತ್ತರಕ್ಕೆ ಬೆಳಿತಾನೆ. ನೀವು ದೇವರ ಆಳದಲ್ಲಿ ನಡೆಯಲ್ಪಟ್ಟದ ಸಸಿಗಳಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಅದು ಎಂಥದೇ ಆಗಿರಲಿ ನನ್ನನ್ನು ನಿನ್ನನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸೋಕ್ಕೆ ಯಾವುದಕ್ಕೂ ಆಗೋದಿಲ್ಲ. ಇವತ್ತು ನಾನು ಆತನ ಮಗನಂದ್ರೆ ಲೋಕದಲ್ಲಿರುವಂಥ ಮಕ್ಕಳೇ ಸ್ವಲ್ಪ ನೋಡೋಕ್ಕೆ ಡ್ಯಾಡಿ ಮಮ್ಮಿ ಥರ ಇರ್ತಾರೆ. ಅದರ ವಾಕ್ಯದ ಬಂದಿದೆ, ಇವತ್ತು ಯೇಸು ನನ್ನನ್ನು ನಿನ್ನನ್ನು ರೂಪಿಸಿದನೆಂದರೆ ಆತನಲ್ಲಿರುವಂಥ ಸರ್ವವನ್ನು ನಮ್ಮಲ್ಲಿಟ್ಟಿದ್ದಾನೆ. ಇವತ್ತು ನಾವು ಹುಟ್ಟುವಾಗ ಸ್ವಲ್ಪ ಕ್ವಾಲಿಟೀಸ್ ನಮ್ಮ ಡ್ಯಾಡಿಯಿಂದ ಮಮ್ಮಿಯಿಂದ ಸ್ವಲ್ಪ ಕ್ವಾಲಿಟೀಸ್ ನಮ್ಮಲ್ಲಿ ಬರುತ್ತೆ, ಸಂಪೂರ್ಣವಾಗಿ ಬರಲ್ಲ. ಆದರೆ ವಾಕ್ಯದ ಬರೆದಿದೆ, ಇದನ್ನೆಲ್ಲ ಬೈಪಾಸ್ ಮಾಡಿ ಆತನಲ್ಲಿರುವಂಥ ಸರ್ವ ಅಧಿಕಾರವು, ಆತನಲ್ಲಿರುವಂಥ ಸರ್ವ ಅಭಿಷೇಕ, ಆತನಲ್ಲಿರುವಂಥ ಎಲ್ಲವನ್ನು ನನ್ನ ಮೇಲೆ ಇಟ್ಟು ಇವತ್ತು ನನ್ನನ್ನು ನಿನ್ನನ್ನು ಮಗನಾಗಿ ಮಗಳಾಗಿ ಯಾಜಕರಾಗಿ ಅಧಿಕಾರ ಉಳ್ಳರಾಗಿ ಆತನು ಮಾಡಿದೆ. ಯಾಕಂದರೆ ನಾನು ಅದ್ಭುತವಾಗಿ ಕ್ರಿಯೇಟ್ ಆಗಲ್ಪಟ್ಟಿದ್ದೇನೆ, ವಿಶೇಷವಂತ ನಾನು.
ಸಾಧಾರಣದ ಮನುಷ್ಯನಲ್ಲ. ನಾನು ಹೋಗುವಂಥ ಪ್ರತಿಯೊಂದು ಜಾಗವು ಆತನು ನನ್ನ ಸಂಗಡದಿಂದ ನಾನು ವಿಶೇಷವಂತವನೇ. ಅದಕ್ಕೆ ಅಲ್ಲಿ ವಾಕ್ಯದ ಬಂದಿದೆ, ಆದಿಕಾಂಡ 1ನೇ ಅಧ್ಯಾಯ 27ನೇ ವಚನ ಓದ್ಕೊಳ್ಳೋಣ. ಆದಿಕಾಂಡ 1:27. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದನು. ಇವಾಗ ನೀವು ಹೇಳ್ರಿ, ದೇವರಲ್ಲಿ ಏನಾದರೂ ಡಿಫೆಕ್ಟ್ ಇದೆಯಾ? ವಾಕ್ಯದ ಬಂದಿದೆ, ದೇವರೇ ಆತನು ಸಂಪೂರ್ಣನು, 100ಕ್ಕೆ 100 ಆತನು ಸಂಪೂರ್ಣನು, ಯಾವ ಕೊರತೆ ಇಲ್ಲದನು. ವಾಕ್ಯದ ಬಂದಿದೆ, ದೇವರು ಮನುಷ್ಯನನ್ನು ಏನ್ ಮಾಡಿದ್ರಂತೆ? ತನ್ನ ಸ್ವರೂಪದಲ್ಲಿ ಏನ್ ಮಾಡಿದ್ರಂತೆ? ಏನಂತ ಬಂದಿದೆ? ಎಲ್ಲ ಜೋರಾಗಿ ಹೇಳಿ, ಏನಂತ ಬಂದಿದೆ? ಇವಾಗ ನೀವು ಹೇಳಿ, ನೀವು ಯಾರ ಸ್ವರೂಪಲ್ಲಿದ್ದೀರಾ? ಯಾರ ಸ್ವರೂಪಲ್ಲಿದ್ದೀರಾ? ಲೋಕವೇಳ ಮಾತಿಗೆ ನೀವು ಕೇಳ್ಬೋದಾ? ವಾಕ್ಯದ ಬರ್ದಿದೆ, ಮನುಷ್ಯನು ತಿನ್ನುವಂತ ಆಹಾರದಿಂದ, ರೊಟ್ಟಿಯಿಂದ ಬದುಕುದಿಲ್ಲ, ಕರ್ತನ ವಾಕ್ಯದಿಂದ, ಮಾತಿಂದ ಬರುವಂತ ವಾಕ್ಯದಿಂದಲೇ ಬದುಕ್ತಾನಲ್ಲ. ಇಲ್ಲಿ ವಾಕ್ಯದ ಬರ್ತಿದೆ, ಐ ಆಮ್ ಕ್ರಿಯೇಟೆಡ್ ಇನ್ ಇಸ್ ಇಮೇಜ್. ನಾನು ಆತನ ಸ್ವರೂಪದಲ್ಲೇ ನಾನು ಸೃಷ್ಟಿಸಲ್ಪಟ್ಟಿದ್ದೇನೆ. ನಾನು ಆತನ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇನೆ. ಏಸು ಇರುವಾಗೇನೆ ನಾನು ಸೃಷ್ಟಿಸಲ್ಪಟ್ಟಿದ್ದೇನೆ. ನಾವು ಇವತ್ತೆಲ್ಲರೂ ಒಂದೇ ಥರ ಮುಖ ಇಲ್ಲ, ವೆರೈಟಿ ಆಗಿದ್ದೀವಿ. ವಾಕ್ಯದ ಬಂದಿದೆ, ಆತನ ಪರಲೋಕದಿಂದ ಇಳಿದು ಬಂದು ಇವತ್ತು ನನ್ನನ್ನು ನಿನ್ನನ್ನು ಅದ್ಭುತವಾಗಿ ಸುಂದರವಾಗಿ ನಮ್ಮನ್ನು ಆತನು ಸೃಷ್ಟಿ ಮಾಡಿದ್ದಾನೆ. ಇಲ್ಲ, ಇನ್ನೊಂದು ವಾಕ್ಯ ಓದ್ಕೆ, ಏಷಾಯ ಬಂದಂಥ ಗ್ರಂಥೆ ಅದರಲ್ಲಿ 43ನೇ ಅಧ್ಯಾಯ 1ನೇ ವಚನ. ಏಷಾಯ 43:1. ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿದವನು ರೂಪಿಸಿದವನು ನಾನು. ಯೆಹೋವನು ಹೀಗನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ, ನಿನ್ನ ಹೆಸರಿಡಿದು ಕರೆದೆನಲ್ಲ, ನೀನು ನನ್ನವನೇ. ನೀನೇನಾಗಿದ್ಯಾ ನೋಡ್ರಿ, ಆತ ನಮ್ಮನ್ನು ಸುಮ್ಮನೆ ಸೃಷ್ಟಿ ಮಾಡಿ ರೂಪಿಸಿ ಲೋಕಕ್ಕೆ ಕಳಿಸಿಲ್ಲ. ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರ್ದಿದೆ, ನಾನಿನ್ನ ರೂಪಿಸಿದ್ದೇನೆ, ನಾನಿನ್ನ ಸೃಷ್ಟಿಸಿದ್ದೇನೆ. ಬರೀ ಹೇಳ್ಬೋದಾಯ್ತಲ್ಲ, ನಾನಿನ್ನ ಸೃಷ್ಟಿಸಿ. ಆದ್ರೆ ವಾಕ್ಯದಲ್ಲಿ ಬರ್ದಿದೆ, ನಾನಿನ್ನ ಸೃಷ್ಟಿಸಿ ಅಂತರಂಗದಲ್ಲಿರುವಂಥ ಎಲ್ಲವನ್ನು ರೂಪಿಸಿ ಪರ್ಫೆಕ್ಟ್ ಆಗಿ ಮಾಡಿ ನಿನ್ನ ನಾನು ಈ ಲೋಕಕ್ಕೆ ಕಳಿಸ್ತಿದ್ದೇನೆ. ನಿನ್ನ ಒಬ್ಬಂಟಿಗಳಾಗಿ ಕಳಿಸ್ತಿಲ್ಲ, ನೀನು ನನ್ನ ಹೆಸರು ನಿಮಿತ್ತವಾಗಿ ಹೋಗ್ತಾ ಇರೋದ್ರಿಂದ ನಾನು ನಿನ್ನ ಸಂಗಡಿದ್ದೀನಿ. ನೀನು ಭಯ ಪಡಬೇಡ, ನಾನು ನಿನ್ನ ರಕ್ಷಿಸಿರೋದ್ರಿಂದ ನಾನೇನ್ ಮಾಡ್ತೀನಿ. ವಾಕ್ಯದ ಬರ್ತಿದೆ, ನಾನು ನಿನ್ನ ಹೆಸರಿಟ್ಟು ಕರೆದಿರೋದ್ರಿಂದ ನೀನು ನನ್ನವನಾಗಿದೆಯಾ. ಇವತ್ತು ವಾಕ್ಯದ ಅನುಸಾರವಾಗಿ ನಾನು ಹೇಳ್ತಿದ್ದೀನಿ, ಮಗನೇ ಮಗಳೇ, ನೀನು ಭಯಪಡಬೇಡ. ನೀನು ಲೋಕದಲ್ಲಿ ಒಬ್ಬಂಟಿಕನಾಗಿಲ್ಲ, ಆತನೇ ನಿನ್ನ ಸಂಗಡದಿಂದ. ಇವತ್ತು ವಾಕ್ಯ ಹೇಳ್ತಿದೆ, ನೀನು ನನ್ನವನಾಗಿದ್ಯಾ. ಏನಾಗಿದ್ದೀರಿ ನಾವು? ವಾಕ್ಯದ ಬರ್ದಿದೆ, ನಾನು ನಿನ್ನ ಹೆಸರಿಟ್ಟು ಕರೆದಿದ್ದೇನೆ. ನಾವೆಲ್ಲ ಹುಟ್ಟಿದ ಮೇಲೇನೆ ಹೆಸರು, ಆದರೆ ನಾವು ಹುಟ್ಟಕ್ಕಿಂತ ಮುಂಚೆನೆ ಆತ ನನ್ನನ್ನು ಹೆಸರಿಟ್ಟು ಕರೆದು, ಯು ಆರ್ ಮೈನ್, ನೀನೇ ಬೇಕು, ನೀನು ವಿಶೇಷವಂತನೇಂತೇಳಿ ಆತ ನನ್ನನ್ನು ಕರೆದು ಅಭಿಷೇಕಿಸಿ ಆತನ ಹೇಳ್ತೇನೆ, ನೀನು ಭಯ ಪಡಬೇಡ, ನೀನು ಪರಿಸ್ಥಿತಿ ನೋಡಿ ಪಡಬೇಡ. ನಾನು ನಿನ್ನ ಕರೆದ ಮೇಲೆ ನಾನು ನಿನ್ನ ನೋಡ್ತೀನಿ. 24/7 ನಾನು ನಿನ್ನ ಸಂಗಡ ಇದ್ದೀನಿ. ತನ್ನ ತಾಯಿ ತನ್ನ ಮಲಕೂಸನ್ನು ಮರುತ್ತಾರೋ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ. ನಿನ್ನ ಮುಪ್ಪಿನ ವಯಸ್ಸವರೆಗೂ ನಾನು ನಿನ್ನನ್ನು ನಡೆಸಕ್ಕೆ ಶಕ್ತನಾಗಿದ್ದೀನಿ. ಯಾಕಂದ್ರೆ ನಾನೇ ನಿನ್ನ ಕರೆದ್ರಿಂದ, ನೀನು ನನ್ನನ್ನು ಕರೆದಿಲ್ಲ, ನೀನು ನನ್ನನ್ನು ಆರಿಸ್ಕೊಂಡಿಲ್ಲ. ನಾನೇ ನಿನ್ನ ಕರೆದು, ನಾನೇ ನಿನ್ನನ್ನು ರೂಪಿಸಿ, ನಾನೇ ನಿನ್ನ ಅದ್ಭುತವಾಗಿ ನಿನ್ನನ್ನು ಮಾಡಿ ನಾನು ಈ ಲೋಕಕ್ಕೆ ನಿನ್ನನ್ನು ಕಳಿಸಿದ್ದೇನೆ. ಯಾವಾಗಲೂ ನೆನೆಸ್ಕೋಬೇಕು, ನಾನು ಆತನ ಸ್ವರೂಪದಲ್ಲಿ, ಆತನ ದೃಷ್ಟಿಯಲ್ಲಿ ನಾನು ಅಮೂಲ್ಯವಂತನು. ನಾನು ನೋಡುವಾಗೆಲ್ಲ ನಾನು ಯೇಸುವಾಗಿಯೇ ಇದ್ದೀನಿ. ನಾನು ಎಷ್ಟು ಚೆನ್ನಾಗಿದ್ದೀನಲ್ಲ, ಯಾಕಂದರೆ ನಾನು ಯೇಸು ಥರ ಇದ್ದೀನಿ. ಯಾವಾಗಲೂ ನೀನು ವಾಕ್ಯದಿಂದನೇ ನೀನು ಬೆಳಿಬೇಕಾ. ದೇವರನ್ನು ಎಷ್ಟು ಸುಂದರವಾಗಿ ಮಾಡಿದ, ಥ್ಯಾಂಕ್ ಯು ಡ್ಯಾಡಿ. ನಿನ್ನ ವಾಕ್ಯ ಹೇಳ್ತದೆ, ನೀನು ಹೋಗುವಾಗಲೂ ಬರುವಾಗಲೂ ನಾನು ನಿನ್ನ ಸಂಗಡ ಇರೋದ್ರಿಂದ ನಾನು ನಿನ್ನ ರೂಪಿಸಿದ್ದೇನೆ. ಇಂಗ್ಲೀಷಲ್ಲಿ ಬರ್ದಿದೆ, ಐ ಹ್ಯಾವ್ ಕ್ರಿಯೇಟೆಡ್ ಯು, ಐ ಹ್ಯಾವ್ ಫಾರ್ಮ್ಡ್ ಯು. ಕನ್ನಡದಲ್ಲಿ ಏನು ಬರ್ದಿದೆ? ನಾನು ನಿಮ್ಮನ್ನು ರೂಪಿಸಿದ್ದೇನೆ, ಮತ್ತೆ ನೀನು ನನ್ನವನೇ. ಇಲ್ಲ, ಮೇಲೆ 1ನೇ ವಚನ ಸ್ಟಾರ್ಟಿಂಗ್ ಅಲ್ಲಿ ಏನು ಬರ್ದಿದೆ? ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ. ರೂಪಿಸಿ ಬರೀ ನಿನ್ನ ಸೃಷ್ಟಿ ಮಾಡಿ ಒಂದು ಪ್ರಾಡಕ್ಟ್ ಆಗಿ, ಒಂದು ಸೋಪ್ ಆಗಿ, ಬಿಸ್ಕೆಟ್ ಆಗಿ ಕಳಿಸ್ಬಿಟ್ಟು ಆ ಥರ ಇಲ್ಲ. ನಿನ್ನನ್ನು ಒಂದು ಪ್ರಾಡಕ್ಟ್ ಆಗಿ ದೇವ್ರು ಮಾಡಿಲ್ಲ.
ಆತನ ಮಗನಾಗಿ ಮಗಳಾಗಿ ಕಳ್ಸಕ್ಕಿಂತ ಮುಂಚೆನೆ ಆತನು ಇರುವಾಗೇನೆ ನಿನ್ನನ್ನು ಮಾಡಿ ನಿನ್ನನ್ನು ರೂಪಿಸಿ ನಿನ್ನನ್ನು ಸೃಷ್ಟಿಸಿ ಆತನ ಹೇಳ್ತಾನೆ, ಸಭೆಯೇ ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೀನಿ. ಎಂಥದೇ ಬರಲಿ, ಎಷ್ಟೇ ಮೋಸದ ಪರಿಸ್ಥಿತಿಯಲ್ಲಿ ನೀನು ನನ್ನ ಹೆಸರು ನಿಮಿತ್ತವಾಗಿ ಹೋಗ್ತಿರೋದ್ರಿಂದ, ನನ್ನ ಹೆಸರು ನಿಮಿತ್ತವಾಗಿ ನೀನು ಲೋಕದಲ್ಲಿರೋದ್ರಿಂದ, ನೀನು ನನ್ನ ರಾಯಭಾರಿ ಆಗಿರೋದ್ರಿಂದ, ನೀನು ನನ್ನವನಾಗಿರೋದ್ರಿಂದ ನಿನ್ನನ್ನು ಸಂಪೂರ್ಣವಾಗಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಆಗಿದೆ. ಆತನ ಎಬಿನೇಜರಾಗಿ ನಿನ್ನೆವರೆಗೂ ಇವತ್ತಿನವರೆಗೂ ಇನ್ನು ಬರುವಂಥ ದಿನಗಳು ನಿನ್ನನ್ನು ಆತನು ನೋಡಿಕೊಳ್ಳೋಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ. ನನ್ನ ಯೇಸು ನಿನ್ನ ಅರ್ಧದಲ್ಲಿ ಕೈ ಬಿಡುವಂಥ ದೇವರು ಇಲ್ಲವೇ ಇಲ್ಲ. ನೀನು ಮಾಡಿದಂಥ ತಪ್ಪು ಅಪರಾಧಕ್ಕೆ ನೀನ್ ಬೇಡ ಅಂತೇಳಿ ತಳ್ಳುವಂತವನಲ್ಲ. ನೀನು ಒಂದ್ಸತಿ ಸೆಲೆಕ್ಟ್ ಮಾಡಿದ್ಮೇಲೆ, ನೀನು ಒಳ್ಳೆಯವನಂತ ಹೇಳಿದ್ಮೇಲೆ, ನೀನು ಅದ್ಭುತವಂತನಂತ ಹೇಳಿದ್ಮೇಲೆ, ನೀನು ವಿಶೇಷವಂತ ಹೇಳಿದ್ಮೇಲೆ, ಆತನು ಕೊನೆಯವರೆಗೂ ತನ್ನ ಮಾತು ನೆರವೇವರೆಗೂ, ನೀನು ಪರಲೋಕಕ್ಕೆ ಹೋಗೋವರೆಗೂ, ಆತನ ಚಿತ್ತವು ಉದ್ದೇಶವು ನೆರವೇರುವವರೆಗೂ ನೀನು ಅಮೂಲ್ಯವಂತವನೇ, ವಿಶೇಷವಂತವರೇ. ನೀನು ವಾಕ್ಯ ಹೇಳ್ತಾ 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 ನೀನು ಇನ್ನೂ ವಿಶೇಷವಂತನಾಗ್ತೀಯ. ಯೇಸು ಸ್ವಾಮಿ ಹೋಗಡಂತ ಪ್ರತಿಯೊಂದು ಸ್ಥಳಗಳಲ್ಲಿ ಜಾಗದಲ್ಲಿ ಕೊರತೆ ಇತ್ತು, ಆದರೆ ಆತನಿಗೆ ಚೆನ್ನಾಗಿ ಗೊತ್ತು, ನಾನು ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ನಾನು ಎಲ್ಲವನ್ನು ಮಾಡೋಕ್ಕೆ ಶಕ್ತನು. ಅದಕ್ಕೆ ಆತನ ಕೇಳ್ತಾನೆ, ನಿಮ್ಮ ಬಳಿಯಲ್ಲಿ ಏನಿದೆ? ಆತನ ಸಂಗಡ ವಾಕ್ಯವಿರೋದ್ರಿಂದ ಏನೇ ಕೊರತೆ ಇದ್ರು ಅದನ್ನೆಲ್ಲವನ್ನು ಬದಲಾಯಿಸಕ್ಕೆ ಆತನಲ್ಲಿ ಕೆಪಾಸಿಟಿ, ಸಾಮರ್ಥ್ಯವು, ಪವರ್ ಇತ್ತು. ಇವತ್ತು ನಾನು ನಿಮ್ಮನ್ನ ವಾಕ್ಯದ ಮುಖಾಂತರವಾಗಿ ನಿಮ್ಮನ್ನು ಬಲಪಡಿಸ್ತೀನಿ. ನೀವು ಒಬ್ಬಂಟಿಕಿನಾರ ಅಲ್ಲ, ಏನೋ ಬೈ ಮಿಸ್ಟೇಕ್ ಆಗಿ ಬಂದವರಂತಲ್ಲ. ನೀವು ಅದ್ಭುತವಾಗಿ ವಿಶೇಷವಾಗಿ ಆತನ ಕೈಯಿಂದ ರೂಪಿಸಲ್ಪಟ್ಟವರಾಗಿದ್ದೀರಾ. ಯಾರೋ ಅಸಿಸ್ಟೆಂಟ್ ಕೈಯಿಂದ ಹಂಗೆ ಆ ಥರ ಮಾಡಿ ವಾಗ್ದ ಬರೆದಿದೆ, ಲೋಕದಲ್ಲಿರುವಂಥ ಎಲ್ಲ ಕಾರ್ಯಗಳನ್ನು ಮಾತಿನಿಂದ ಸೃಷ್ಟಿ ಮಾಡಿ ನನ್ನನ್ನು ನಿನ್ನನ್ನು ಮಾತ್ರ ಮೂವರು ಡಿಸ್ಕಷನ್ ಮಾಡಿ ಕೆಳಗಿಳಿದು ಬಂದು ಇವನನ್ನು ಹೇಗೆ ಮಾಡೋಣ, ನಮ್ಮ ಥರನೇ ಆ ಥರ ಮಾಡಂತಲ್ಲಿ ಆತನಲ್ಲಿರುವಂಥ ಅಭಿಷೇಕವನ್ನು, ಅನಾಯಿಂಟಿಂಗನ್ನು, ಆತನಲ್ಲಿರುವಂಥ ಸರ್ವವನ್ನು ನನ್ನ ಮೇಲೆ ಆತನ ಇಟ್ಟಿದ್ದಾನೆ. ಎಷ್ಟು ಜನ ಹೇಳ್ತೀರಾ, ನಾನು ದೇವರ ದೃಷ್ಟಿಯಲ್ಲಿ ಅದ್ಭುತವಾಗಿ ಅತಿಶಯವಾಗಿ ವಿಶೇಷಗಳನ್ನಾಗಿದ್ದೇನೆ? ವಾಕ್ಯದಲ್ಲಿ ಹೇಳ್ತಿದೆ, ನೀನು ಸಾಧಾರಣದೊಂದು ಮನುಷ್ಯನಲ್ಲ, ನೀನೇನೋ ಒಂದು ವೇಸ್ಟ್ ಪೀಸ್ ಅಲ್ಲ, ಕೆಲಸಕ್ಕೆ ಬಾರದವನಲ್ಲ. ಆತನ ದೃಷ್ಟಿಯಲ್ಲೇ ನೀನು ಅದ್ಭುತವಂತನು, ನೀನು ಅತಿಶಯವಾದನಂದ್ರೆ ಈ ಲೋಕಕ್ಕೆ ನಾವು ಇನ್ನೂ ವಿಶೇಷವಾದವರು. ನಾವೇನಾಗಿದ್ದೇವೆ ಈ ಲೋಕಕ್ಕೆ? ಇನ್ನೂ ವಿಶೇಷವಾದವರು. ನಿಮ್ಮ ಮನಸ್ಸನ್ನು ಮುಟ್ಟಿ ಹೇಳಿ, ಅದೇ ಯಾವಾಗಲೂ ಮಾತಾಡೋದು. ಹೇಳಿ, ನಾನು ವಿಶೇಷವಂತನು, ನಾನು ಸಾಧಾರಣವಂತನಲ್ಲ, ನಾನು ಅದ್ಭುತವಾಗಿ, ವಿಚಿತ್ರವಾಗಿ, ಅತಿಶಯವಾಗಿ, ಸುಂದರವಾಗಿ, ಆತನ ಚಿತ್ತಕ್ಕೆ ಅನುಸಾರವಾಗಿ ನಾನು ರೂಪಿಸಲ್ಪಟ್ಟಿದ್ದೇನೆ. ಹಲ್ಲೆಲೂಯಾ. ನಾನು ಹೇಳ್ತೀನಿ, ನೀವು ವಾಕ್ಯದಿಂದ ಈ ಥರ ಆಧಾರವನ್ನು ತಗೊಂಡು ವಾಕ್ಯದಿಂದ ನಿಮ್ಮನ್ನು ಬಲಪಡಿಸ್ತಾ 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 ವಾಕ್ಯದ ವಿಶೇಷತೆ ನಿಮಗೆ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ. ಯಾಕಂದರೆ ಕರ್ತನ ಮಾತು ಎಂದಿಗೂ ಕೆಳಗೆ ಬಿದ್ದೇ ಇಲ್ಲ, ಸುಳ್ಳಾದದೇ ಇಲ್ಲ. ಯೇಸು ಸ್ವಾಮಿ ಅಷ್ಟು ಸ್ಪಷ್ಟವಾಗಿ ಬರೆದಿದೆ, ನೀನು ನನ್ನವನು, ನೀನೇ ನನ್ನವನು, ನಿನ್ನ ಹೆಸರಿಟ್ಟು ಕರೆದಿದ್ದೇನೆ. ಒಂದು ವೇಳೆ ನಾವು ಕರೆಯುವಾಗ ಹೊಸಬ್ರಂದ್ರೆ ಅಪಿ ಬಾಯ್ಲಿ ಅಮ್ಮಿ ಹೆಸರು ಗೊತ್ತಿರಲ್ಲ, ವಾಕ್ಯದ ಬರೆದಿದೆ, ಹೆಸರಿಟ್ಟು ಕರೆದಾತನು, ನಿನ್ನ ಹೆಸರಿಟ್ಟು ಅದನ್ನು ಕರೆದಿದ್ದಾನಂದ್ರೆ ಅವಾಗ ಬರೆದಿದೆ, ಬರೀ ಹೆಸರಿಟ್ಟು ಕರೆದಿದ್ದಾನಲ್ಲ, ನೀನು ನನ್ನವನಾಗಿರೋದ್ರಿಂದ ನಿನ್ನನ್ನು ನೋಡ್ಕೊಳ್ಳೋದು ಅದು ನನ್ನ ಜವಾಬ್ದಾರಿ ಆಗಿದೆ. ಇನ್ನೊಂದು ಕಡೆದಾಗಿ ಒಂದು ವಾಕ್ಯ ಓದ್ಕೊಳ್ಳೋಣ. ಏಷ್ಯ ಬಂದಂಥ ಗ್ರಂಥೆ 43ನೇ ಅಧ್ಯಾಯ, ಅದರಲ್ಲಿ ಬರೆಯಲ್ಪಟ್ಟಂತ 5ನೇ ವಚನ. ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ಅಲ್ಲಿಗೆ ಸಾಕು. ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ಮೇಲಿನ ವಾಕ್ಯದಲ್ಲಿ ನೋಡಿದ್ವಿ, ಆತ ನಿನ್ನ ಹೆಸರಿಟ್ಟು ಕರೆದ್ರಿಂದ ಆತ ನಿನ್ನ ಸಂಗಡ ಇದ್ದಾನೆ. ಇವಾಗ ವಾಕ್ಯದ ಅನುಸಾರ ನಾನು ನಿಮ್ಮನ್ನು ಬಲಪಡಿಸಿದ ಸಭೆ, ನೀವಿನ್ನೂ ಒಬ್ಬಂಟಿಕೆನಾಗಲ್ಲ. ಆತ ನಿನ್ನ ಒಳಗಡೆ ಇರೋದ್ರಿಂದ, ಆತನು ಅಲ್ಲಿ ವಾಸ ಮಾಡ್ತಿರೋದ್ರಿಂದ ನೀವು ಧೈರ್ಯದಿಂದಿರಿ. ಆತನು ನಿನಗಾಗಿ ಎಲ್ಲವನ್ನು ಮಾಡಿ ಮುಗಿಸಿದ್ದಾನೆ. ಎಷ್ಟೇ ಯೋಚನೆಗಳು ಬರಲಿ, ನೀನು ಹೇಳು, ನಾನು ಅದ್ಭುತವಂತನು, ನನ್ನ ಹತ್ರ ಏನು ಇಲ್ಲಂದ್ರು ವಾಕ್ಯವು ನನ್ನ ಸಂಗಡದಿಂದ ನಾನು ಅದ್ಭುತವಾದ ಮಹತ್ ಕಾರ್ಯಗಳು ಮಾಡಕ್ಕೆ ನಾನು ಸರ್ವಶಕ್ತನು. ಯೇಸುವೆ ನನ್ನ ನೋಡಿ ನೀನು ನನ್ನವನು ಅಂತ ಹೇಳಿದ್ಮೇಲೆ ಯಾರನ್ನು ನೋಡಿ ನೀನು ಯಾರಂತ ಕೇಳಕ್ಕೆ? ನಾನು ಆತನ ಮಗನಾಗಿದೆ. ಅವಾಗ ಬರೆದಿದೆ, ನಾನು ಆತನ ಮಗನಂದ್ರೆ, ನಾನು ಆತನ ಮಗಳಂದ್ರೆ ಆತನಲ್ಲಿರುವಂಥ ಎಲ್ಲ ಅಧಿಕಾರ ನನ್ನ ಕೈಲಿದೆಯೋ ಇಲ್ವೋ? ನಾನು ಹೇಳ್ತೀನಿ,
ವಾಕ್ಯವನ್ನು ಬಿಗಿಯಾಗಿ ಇಟ್ಕೊಳ್ಳಿ. ನೀನು ವಾಕ್ಯವನ್ನು ತಗೊಂಡು ಹೋಗುವಂಥ ಪ್ರತಿಯೊಂದು ಜಾಗದಲ್ಲಿ ವಾಕ್ಯವೇ ನಿನ್ನ ಕುರಿತು, ನಿನ್ನ ಬದಲಾಗಿ ತನ್ನ ಕಾರ್ಯವನ್ನು ಅದು ಮಾಡೇ ಮಾಡ್ತದೆ. ನೀನು ಹೋಗಿ ಹೇಳಬೇಕಲ್ಲ, ನಾನು ಆತನ ಮಗನಾಗಿದ್ದೇನೆ, ಮಗಳಾಗಿ. ನೀನು ನಿಂತಿದ ಕೂಡಲೇ ಲೋಕಕ್ಕೆ ಗೊತ್ತಾಗುತ್ತೆ, ಓ ಇವರು ಕ್ರೈಸ್ತರು, ಇವರು ದೇವರ ಮಕ್ಕಳು, ಇದು ದೇವರ ಮಗನು, ಇದು ದೇವರ ಮಗಳು. ಇವ್ರು ಬಂದ್ರೇ ಏನಾದರೂ ಒಂದು ಆಗುತ್ತದೆ. ಯಾಕಂದರೆ ಆತನ ದೃಷ್ಟಿಯಲ್ಲಿ ನಾನು ಅದ್ಭುತವಂತನು, ವಿಚಿತ್ರವಾದನು, ಅತಿಶಯವಾದವನು. ಆತನು ಕರೆಯಲ್ಪಟ್ಟಂಥ ಕರುವಿಕೆಗೆ ನಮ್ಮನ್ನೆಂದಿಗೂ ಅರ್ಧದಲ್ಲಿ ಬಿಡದಂತೆ, ನಮ್ಮನ್ನು ಸ್ಥಿರಕರಿಸದಂತೆ, ನೀನು ಬೇಡ ಹೋಗಂತ ಹೇಳದಂತೆ ತನ್ನ ಪ್ರೀತಿಯಿಂದ ಯಾವಾಗಲೂ ವಾಕ್ಯದ ಬರ್ತಿದೆ, ನೀನು ನನ್ನವನಾಗಿದೆಯ. ಆತನ ಎಂದಿಗೂ ನಮ್ಮನ್ನು ಅಗಲುವುದಿಲ್ಲ, ಕೈ ಬಿಡುವಂಥ ದೇವರು ಇಲ್ಲವೇ ಇಲ್ಲ. ಯಾಕಂದರೆ ಆತನ ಕೈಯಿಂದ ನಮ್ಮನ್ನು ಒಂದು ಸತಿ ನಿರ್ಮಾಣ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ನಮ್ಮನ್ನು ಆತನು ತಳ್ಳಕ್ಕಾಗೋದೇ ಇಲ್ಲ. ಆತನ ರಕ್ತವು ಇವತ್ತಿನವರೆಗೂ ನನ್ನ ಕುರಿತು, ನಿನ್ನ ಕುರಿತು ತಂದೆಯಾದ ದೇವ್ರ ಬಳಿಗೆ ಅದು ವಿಜ್ಞಾಪನೆ ಮಾಡ್ತಿರೋದ್ರಿಂದ ಆತನ ಹೇಳ್ತಾನೆ, ದೇವರೇ ಇದು ನನ್ನ ಮಗನಾಗಿದ್ದಾನೆ, ಇದು ನನ್ನ ಮಗಳಾಗಿದ್ದಾನೆ. ನೀನು ಕೇಳುವ ಒಂದು ವಾಗ್ದಾನ ಬರ್ತಿದೆ, ನಿನ್ನ ಅಗತ್ಯಗಳಿಂತಲೂ, ನಿನ್ನ ಪ್ರಾರ್ಥನೆಗಿಂತಲೂ, ನಿನ್ನ ವಿಜ್ಞಾಪನೆಗಿಂತಲೂ ನಾನು ಅಧಿಕವಾಗಿ ಮಾಡ್ತೀನಿ. ಯಾಕಂದ್ರೆ ನೀನು ನನ್ನವನಾಗಿರೋದ್ರಿಂದ ನಿನ್ನೆ ಕೇಳಕ್ಕಿಂತ ಮುಂಚೆನೆ ನಿನ್ನ ಸಾಸಿವೆ ಕಾಲಷ್ಟು ನಂಬಿಕೆ ಇದ್ರೆ ಸಾಕು, ನಾನು ಏರಾಳವಾಗಿ ಮಾಡಕ್ಕೆ ನಾನು ಶಕ್ತನಾಗಿದ್ದೇನೆ. ನೀನು ನನ್ನವನಾಗಿರೋದ್ರಿಂದ ಆತನನ್ನು ಸುಂದರವಾಗಿ, ಅದ್ಭುತವಾಗಿ, ವಿಶೇಷವಾಗಿ, ನೀನೆಷ್ಟೇ ಫೇಲರ್ ಆದರೂ ಯಾವಾಗಲೂ ನಿನಗೆ ಬೇಜಾರು, ನೀನು ಹೇಳ್ತಾ ಇರಬೇಕು, ನಾನು ಅದ್ಭುತವಂತನು, ದೇವರ ದೃಷ್ಟಿಯಲ್ಲಿ ಅಮೂಲ್ಯವಂತನು, ಅದ್ಭುತವಾಗಿ, ವಿಶೇಷವಾಗಿ. ಒಂದು ವೇಳೆ ಕೆಲವರು ನಿನ್ನ ಬೈಬೋದು, ನಿನ್ನ ಕತ್ತೆಕಾಯಿ ಲಾಯ್ಕು, ಅದಕ್ಕಾಯಿ ಲಾಯ್ಕು, ಏನೇ ಬೈಲಿ, ನಿನ್ನ ಕಿವಿಯಲ್ಲಿ ಕರ್ತನ ವಾಕ್ಯವನ್ನು ಹೇಳ್ತಾ ಇರು, ನಾನು ಅದ್ಭುತವಂತನು, ನಾನು ವಿಶೇಷವಂತನು, ನಾನು ಆತನ ಕೈಯಿಂದ ನಿರ್ಮಾಣಿಸಲ್ಪಟ್ಟಂತನು, ನಾನು ದೇವರ ಆಳದಲ್ಲಿ ನಡೆಯಲ್ಪಟ್ಟದ ಸಸಿಯಾಗಿದ್ದೇನೆ. ವಾಕ್ಯವನ್ನು ಹೇಳ್ತಾ 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 ನೆಗೆಟಿವಿಟಿ ನಿನ್ನ ಕಿವಿಗೆ ಹೋಗದಂತೆ ಆತನ ವಾಕ್ಯವೇ ನನ್ನ ಹೃದಯದಲ್ಲಿ ಸಮೃದ್ಧಿಯಾಗಿ ಆಳ್ವಳಿಕೆ ಮಾಡಲಿ. ಎಷ್ಟು ಜನ ಹೇಳ್ತೀರಾ, ಹೌದು, ವಾಕ್ಯ ಬರೆದಾಗೇನೆ ಆತನ ದೃಷ್ಟಿಯಲ್ಲಿ ನಾನು ಅಮೂಲ್ಯವಂತು, ನಾನು ವಿಶೇಷವಂತನು. ಹಾಲೆಲೂಯಾ. ಇವೆಲ್ಲ ನಾವು ಕೇಳಲ್ಪಟ್ಟಿದ್ದ ವಾಕ್ಯಕ್ಕೆ ನಾವು ಕಣ್ಗಳು ಮುಚ್ಚೋಣ.